ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತೊಂದು ಬ್ರೈಡಲ್ ಡಿಸೈನ್ ಸಾರಿ ಕುಚ್ಚು ತೋರಿಸ್ತಿದ್ದೀನಿ. ಬಟ್ ಇಲ್ಲಿ ಕುಚ್ಚು ಬರುವಲ್ಲಿ ನಾನು ಫ್ಲವರ್ನ ಹಾಕಿ ತೋರಿಸ್ತೀನಿ. ಹ್ಯಾಂಗಿಂಗ್ ಫ್ಲವರ್ಸ್ ಬರುತ್ತೆ ಥ್ರೆಡ್ಡಿಂದ ವರ್ಕ್ ಮಾಡಿ. ಸೊ ಆ ರೀತಿ ಸಾರಿ ಕುಚ್ಚು ಡಿಸೈನ್ನ ತೋರಿಸ್ತಿದ್ದೀನಿ. ಫಸ್ಟು 6 ಎಳೆ ದಾರನ ಸೀರೆಗೆ ಗಂಟು ಹಾಕ್ಕೊಳ್ಳಿ. ಫ್ರಂಟ್ ಸೈಡಿಂದನೇ ಇದನ್ನು ಡಿಸೈನ್ ಹಾಕೋದು. ಆಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಟೋಟಲು 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿಕೊಂಡು ಇಲ್ಲಿ ನಾವು ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು ಫಸ್ಟು 4 ಚೈನ್ ಹಾಕ್ತಾಯಿದ್ದೀನಿ. 4 ಚೈನ್ ಹಾಕಿ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಈಗ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. 3, 4, 5, 6. ನಾನಿಲ್ಲಿ ಟೋಟಲಾಗಿ 6 ಚೈನ್ಸ್ ಹಾಕ್ತಾಯಿದ್ದೀನಿ. 6 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಸ್ವಲ್ಪ ಒಳಗಡೆ. ಸೊ 4 ಚೈನಷ್ಟು ಗ್ಯಾಪ್ ಬಿಟ್ಟು ಈ 6 ಚೈನ್ನ ಲಾಕ್ ಮಾಡ್ಕೊಳ್ಳಿ. ಅದು ಈ ರೀತಿ ಯು ಶೇಪ್ ಬರಬೇಕು. ಸೊ ಆರ್ಚ್ ಹಾಕೋಕ್ಕೆ ಇದು ಡಿಸೈನು. ನಾನು ಇದನ್ನು 2 ಸ್ಟೆಪ್ಪಲ್ಲಿ ಕೂಡ ಹಾಕ್ಬೋದು, ಬಟ್ ನಾವು ಒಂದೇ ಸ್ಟೆಪ್ಪಲ್ಲೇ ಹಾಕ್ತಾಯಿದ್ದೀನಿ ಇದನ್ನ. ಸೊ ಅದಕ್ಕೆ ಮತ್ತೆ 6 ಚೈನ್ಸ್ ಹಾಕ್ಕೊಂಡು ಸೀರೆನ ಒಂದು ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕೀಗ. ಇದು 3 ಸ್ಟೆಪ್ಪಲ್ಲಿ ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಒಂದೇ ಸ್ಟೆಪ್ ಮಾಡ್ಕೊಂಡಿದ್ದೀನಿ. ಅಂದರೆ ನಿಮಗೆ 2 ಸ್ಟೆಪ್ಪಲ್ಲಿ ಇದು ಪೂರ್ತಿ ಡಿಸೈನ್ ಮುಗಿಯುತ್ತೆ. ನೀವು ಬೇಕಂದರೆ 3 ಸ್ಟೆಪ್ಪಲ್ಲಿ ಕೂಡ ಇದನ್ನ ಹಾಕ್ಬೋದು. ಸೊ ಇಲ್ಲಿ 6 ಚೈನ್ ಹಾಕಿ ಸೀರೆನ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ 6 ಚೈನ್ ಈ ಸೈಡ್ ಲಾಕ್ ಇರುತ್ತಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 4 ಚೈನ್ನ ಹಾಕ್ಕೋಬೇಕು. 4 ಚೈನ್ ಹಾಕಿ ಇಲ್ಲಿ ಫಸ್ಟ್ ಚೈನ್ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ ಅಲ್ಲಿ ಲಾಕಿಗೆ ಈ 4 ಚೈನ್ನ ಲಾಕ್ ಮಾಡಬೇಕು. ಸೊ ಇಷ್ಟು ಬ್ಯಾಕ್ ಸೈಡಿಂದ ವರ್ಕ್ ಮಾಡಬೇಕು. ಬ್ಯಾಕ್ ಸೈಡಿಂದ ವರ್ಕ್ ಮಾಡಿ ಮತ್ತೆ ಸೀರೆನ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಫ್ರಂಟ್ ಸೈಡ್ ಟರ್ನ್ ಮಾಡಿದ ಮೇಲೆ ಇಲ್ಲಿ 2 4 ಚೈನ್ ಇದೆ ಅಲ್ಲ, ಈಗ ಇಲ್ಲಿ ಬ್ಯಾಕ್ ಸೈಡ್ ಮತ್ತು ಫ್ರಂಟ್ ಸೈಡ್ ಹಾಕಿದ್ದು ಅವೆರಡು ಸೇರಿ ಒಂದು ಸಿಂಗಲ್ ಕ್ರೋಶೆ ಮಾಡೋಣ. ಆ 2 4 ಚೈನ್ ಕೆಳಗಡೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೊಳ್ಳಿ. ಸೊ ಅಥವಾ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಅದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಈ 6 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗೀರಿ, 2 ದಾರ ಒಂದು ಸತಿ ತೆಗೀರಿ, 2 ದಾರ ಒಂದು ಸತಿ ತೆಗೀರಿ. ಸೊ 3 ಸರ್ತಿ 2 ದಾರನ ತೆಗಿಬೇಕು. ಇದಕ್ಕೆ ತ್ರಿಬಲ್ ಕ್ರೋಶೆ ಅಂತ ಹೇಳ್ತಾರೆ. ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸೇಮ್ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ. ಸೊ ಇಲ್ಲಿ ಕಂಟಿನ್ಯೂ ನಾವು ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನೀವು ಬೇಕಂದರೆ ಇಲ್ಲಿ ಡಬಲ್ ಕ್ರೋಶೆಗಳನ್ನೂ ಕೂಡ ಮಾಡ್ಕೋಬೋದು, ಇಲ್ಲ ತ್ರಿಬಲ್ ಕ್ರೋಶೆ ಕೂಡ ಮಾಡ್ಕೋಬೋದು. ಸೊ ಕಂಟಿನ್ಯೂ ನೀವು ಈ 6 ಚೈನ್ ಏನು ಆರ್ಚ್ ಇದೆಯಲ್ಲ ಅದು ಕಂಪ್ಲೀಟ್ ಆಗೋವರೆಗೂ 6 ಚೈನ್ ಆರ್ಚ್ ಕಂಪ್ಲೀಟ್ ಆಗೋವರೆಗೂ ನೀವು ಇಲ್ಲಿ ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಂಡು ಹೋಗಬೇಕು. ನಾನಿಲ್ಲಿ ಟೋಟಲಾಗಿ 12 ತ್ರಿಬಲ್ ಕ್ರೋಶೆಗಳನ್ನ ಮಾಡಿದ್ದೀನಿ. ಸೊ ನಿಮ್ಗೆ ಎಷ್ಟು ಹಿಡಿಸುತ್ತೆ ನೋಡಿ ನಿಮ್ಮ ಡಿಸೈನಲ್ಲಿ. ಸೊ ಅಷ್ಟು ತ್ರಿಬಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳಿ. ಸೊ ನಾನಿಲ್ಲಿ 12 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಆ 4 ಚೈನ್ ಬಿಟ್ಟು 12 ಕಂಬಗಳು. ಅದಾದಮೇಲೆ ಮತ್ತು ಲಾಸ್ಟಲ್ಲಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಈ ಲಾಕ್ ಏನಿದೆ ಅಲ್ಲ ಆ ಲಾಕಿಗೆ ಅಥವಾ ಆ ಸಿಂಗಲ್ ಕ್ರೋಶೆಗೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಆ ಲಾಕಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಅದಾದಮೇಲೆ ನಿಮ್ಗೆ ಈ ರೀತಿ ಆರ್ಚ್ ಫಾರ್ಮ್ ಆಗುತ್ತೆ. ಸೊ ಇದನ್ನ 2 ಸ್ಟೆಪ್ಪಲ್ಲಿ ಕೂಡ ಹಾಕ್ಬೋದು. ಅದಾದಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ 1 ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಯಾಕಂದರೆ ಸೀರೆ ಮುದ್ದೆ ಅದು ಆಗಬಾರ್ದು ಅಂತ ಹೇಳಿ 1 ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೋತೀವಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಈಗ ಮತ್ತೆ ಚೈನ್ಸ್ ಹಾಕ್ಕೊಳ್ಳೋಣ. ಸೊ ಇಲ್ಲಿ ನಾನು ಟೋಟಲಾಗಿ 5 ಚೈನ್ಸ್ ಹಾಕೋತಾ ಇದ್ದೀನಿ. 1 2 3 4 5 ಚೈನ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಿ, ಅಥವಾ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಸಿಂಗಲ್ ಕ್ರೋಶೆ ಮಾಡಿ. ಸೊ ಇಲ್ಲಿ ಲಾಕ್ ಅಂದರೂ ಒಂದೇ, ಸಿಂಗಲ್ ಕ್ರೋಶೆ ಅಂದರೂ ಒಂದೇ. ಸೊ ಮತ್ತೆ ಆರ್ಚ್ನ ಸ್ಟಾರ್ಟ್ ಮಾಡೋಣ. ಮತ್ತೆ 4 ಚೈನ್ ಹಾಕಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ 6 ಚೈನ್ ಹಾಕಿ ಅದು ಯು ಶೇಪ್ ಬರೋ ರೀತಿ ಲಾಕ್ ಮಾಡಬೇಕು. ನಾವೇನಿಲ್ಲಿ 5 ಚೈನ್ ಹಾಕಿದ್ವಲ್ಲ ಸೆಕೆಂಡ್ ಸ್ಟೆಪ್ಪಲ್ಲಿ ಈ 5 ಚೈನ್ಗೆ ನಾನು ಫ್ಲವರ್ ಡಿಸೈನ್ನ ಹಾಕ್ತೀನಿ. ಸೊ ಕುಚ್ಚಬೇಕನ್ನೋರು ನೀವು 5 ಚೈನ್ಗೆ ಮತ್ತೆ 5 ಚೈನ್ನೇ ಹಾಕ್ಕೊಂಡು ಕಂಟಿನ್ಯೂ ಮಾಡ್ಕೋಬೋದು. ಇಲ್ಲಿ ಫ್ಲವರ್ ಡಿಸೈನ್ ಬೇಕನ್ನೋರು ಆ 5 ಚೈನ್ಗೆ ನಾನು ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ಸೊ 6 ಚೈನ್ ಹಾಕಿ ಅದು ಯು ಶೇಪ್ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ 6 ಚೈನ್ ಹಾಕಬೇಕು. ಸೀರೆನ ಸ್ವಲ್ಪ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ 6 ಚೈನ್ ಲಾಕ್ ಏನಿರುತ್ತಲ್ಲ ಈ ಸೈಡು ಫಸ್ಟು ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ 4 ಚೈನ್ ಇದೆ. ಸೊ 4 ಚೈನ್ಗೆ ಮತ್ತೆ 4 ಚೈನ್ನೇ ಹಾಕಿ ಆ 4 ಚೈನ್ ಲಾಕ್ ಫಸ್ಟ್ ಲಾಕ್ ಏನಿರುತ್ತೆ ಅಲ್ಲ ನಮಗೆ ಬ್ಯಾಕ್ ಸೈಡಿಂದ ಫಸ್ಟ್ ಲಾಕ್ ಯಾವ್ದು ಬರುತ್ತೆ ಅಲ್ಲ ಆ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಫ್ರಂಟ್ ಸೈಡ್ ಟರ್ನ್ ಮಾಡೋಣ. ಸೀರೆನ ಟರ್ನ್ ಮಾಡಿ ಈ 2 4 ಚೈನ್ ಸೇರಿ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಈ ರೀತಿ 4 ಚೈನ್ ಕೆಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಸಿಂಗಲ್ ಕ್ರೋಶೆ ಮಾಡಬೇಕು.
ಅದಾದಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಈ 6 ಚೈನ್ ಕೆಳಗಡೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶೆ ಕಂಬ ಎರಡೆರಡು ದಾರನ 3 ಸರ್ತಿ ತೆಗಿಬೇಕು. ಸೊ ಅದಕ್ಕೆ ತ್ರಿಬಲ್ ಕ್ರೋಶೆ ಕಂಬ ಅಂತಾರೆ. ಸೊ ನೀವು ತ್ರಿಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕಂದ್ರೆ ನೀಡಲ್ ಮೇಲೆ 2 ಟೈಮ್ಸು ದಾರ ಸುತ್ತಬೇಕು. ಡಬಲ್ ಕ್ರೋಶೆ ಮಾಡ್ಕೋಬೇಕಂದ್ರೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಸೊ ನೀವು ಫಸ್ಟ್ ಆರ್ಚಲ್ಲಿ ಎಷ್ಟು ಕಂಬಗಳು ಮಾಡ್ಕೊಂಡಿರ್ತೀರ, ಸೊ ಸೆಕೆಂಡ್ ಆರ್ಚಲ್ಲಿ ಕೂಡ ಅಷ್ಟೇ ಕಂಬಗಳನ್ನ ಮಾಡ್ಕೊಳ್ಳಿ. ನಾನು 12 ಕಂಬ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲೂ ಕೂಡ ನಾನು 12 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ನೀವು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ ಇಲ್ಲಿ ಕೂಡ ನೀವು ಹೆಚ್ಚು ಅಥವಾ ಕಡಿಮೆ ಮಾಡ್ಕೊಳ್ಳಿ. ಸೊ 12 ಕಂಬ ಆದಮೇಲೆ ಲಾಸ್ಟಲ್ಲಿ ಒಂದು ಕಂಬನ ಈ ಲಾಕ್ ಏನಿರುತ್ತೆ ಅಲ್ಲ, ಆ ಲಾಕಿಗೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಅಂದರೆ ಈ ಸೈಡ್ 4 ಚೈನ್ ಹಾಕಿದ್ದೀವಲ್ಲ, ಅದು ಇದು ನೋಡಿದರೆ ಸೇಮ್ ಒಂದೇ ಸ್ಟೆಪ್ಪಲ್ಲಿ ಹಾಕಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಲಾಕಿಗೆ ಒಂದು ಸರ್ತಿ ತ್ರಿಬಲ್ ಕ್ರೋಶೆ ಮಾಡಿಕೊಂಡು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಪಾಯಿಂಟ್ ಒಳಗಡೆ ಲಾಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಈ ರೀತಿ ಆರ್ಚ್ ಬರುತ್ತೆ. ಲಾಕ್ ಮಾಡಿಕೊಂಡು ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿಸ್ಕೊಳ್ಳಿ. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಮತ್ತೆ 5 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಮತ್ತೆ ಕಂಟಿನ್ಯೂ ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಫಸ್ಟ್ ಸ್ಟೆಪ್ ಇದೆ, ಹೀಗೆ ಕಂಟಿನ್ಯೂ ಹಾಕ್ಕೊಂಡು ಹೋಗಬೇಕು. ಸೆಕೆಂಡ್ ಸ್ಟೆಪ್ಪಿಗೆ ನಾನು ಇಲ್ಲಿ 6 ಎಳೆ ದಾರನ ತೊಗೊಂಡಿದ್ದೀನಿ. ಅದನ್ನ ಸೀರೆ ಬ್ಯಾಕ್ ಸೈಡ್ ಇಟ್ಟು ಫಸ್ಟ್ ಏನು ಲಾಕ್ ಇದೆ ಅಲ್ಲ, ಆ ಲಾಕಿಗೆ ಇದನ್ನು ಕೂಡ ಲಾಕ್ ಮಾಡ್ಕೋಬೇಕು. ಸೊ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರ್ತೀವಿ, ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ 2 4 ಚೈನ್ ಮೇಲೆ ಇಲ್ಲಿ ಹೋಲ್ ಗ್ಯಾಪ್ ಇರುತ್ತೆ. ನಾವೇನು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ 2 ಸೇರಿ, ಅಲ್ಲಿ ಒಂದು ಹೋಲ್ ಗ್ಯಾಪ್ ಇರುತ್ತೆ, ಅಲ್ಲಿ ಒಂದು ಸರ್ತಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ ಮೇಲೆ ಇಲ್ಲಿ ಪ್ರತಿ ಕಂಬದ ಮೇಲೆ ಒಂದೊಂದು ಹೋಲ್ ಗ್ಯಾಪ್ಸ್ ಇರುತ್ತೆ. ತ್ರಿಬಲ್ ಕ್ರೋಶೆ ಕಂಬದ ಮೇಲೆ ಹೋಲ್ ಗ್ಯಾಪ್ ಇರುತ್ತೆ. ಅಲ್ಲೆಲ್ಲ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್. ಸೊ ಇಲ್ಲಿ ಪ್ರತಿಯೊಂದು ಕಂಬದ ಮೇಲೆ ಹೋಲ್ ಗ್ಯಾಪಿಗೂ ಕೂಡ ಲಾಕ್ ಮಾಡಬೇಕು. ಸೊ ನಾನಿಲ್ಲಿ 6 ಸಿಂಗಲ್ ಕ್ರೋಶೆ ಅಥವಾ 6 ಲಾಕ್ ಮಾಡಿದ್ದೀನಿ. ಫಸ್ಟ್ ಏನು 4 ಚೈನ್ ಮೇಲೆ ಒಂದು ಲಾಕ್ ಮಾಡಿದ್ದಲ್ಲ, ಅದನ್ನ ಕನ್ಸಿಡರ್ ಮಾಡಬಾರ್ದು. ಸೊ 6 ಲಾಕ್ ಮಾಡಿದ್ದೀನಿ, ಅದನ್ನು ಸೇರಿ ಹಿಡಿದ್ರೆ ಸೊ ಟೋಟಲಾಗಿ 7 ಸಿಂಗಲ್ ಕ್ರೋಶೆಗಳನ್ನ ಮಾಡಿದ್ದೀನಿ. 7 ಹೋಲ್ ಗ್ಯಾಪಿಗೆ 7 ಸಿಂಗಲ್ ಕ್ರೋಶೆ ಮಾಡಿ ಸ್ವಲ್ಪ ದಾರ ಮೇಲೆ ಎತ್ತಿ ಇಲ್ಲೊಂದು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿದ್ಮೇಲೆ ಬೀಡ್ ಲಾಕ್ ಮಾಡಬಾರ್ದು. ಬೀಡ್ ಲಾಕ್ ಮಾಡದೆ ಅಲ್ಲಿ ಒಂದು ಹೋಲ್ ಗ್ಯಾಪ್ ಬಿಡಬೇಕು. ಸೊ ಒಂದು ಹೋಲ್ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು ಈ ಬೀಡನ್ನ. ಸೊ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಅದಾದಮೇಲೆ ಮತ್ತೆ ಅದರ ಪಕ್ಕದಲ್ಲೆಲ್ಲ ತ್ರಿಬಲ್ ಕ್ರೋಶದ ಮೇಲೆ ಹೋಲ್ ಗ್ಯಾಪ್ಸ್ ಇರುತ್ತಲ್ಲ, ಸೊ ಅಲ್ಲೆಲ್ಲ ಸಿಂಗಲ್ ಕ್ರೋಶೆಗಳನ್ನೇ ಮಾಡ್ಕೊಂಡು ಹೋಗಬೇಕು. ಫಸ್ಟ್ ಈ ಸೈಡ್ 7 ಸಿಂಗಲ್ ಕ್ರೋಶೆ ಬರುತ್ತೆ, ಈ ಸೈಡು 6 ಸಿಂಗಲ್ ಕ್ರೋಶೆ ಬರುತ್ತೆ. ಸೊ ನೀವು ಅದು 4 ಚೈನ್ ಮೇಲೆ ಏನು ಲಾಕ್ ಮಾಡಿದ್ವಲ್ಲ ಅದನ್ನು ಕನ್ಸಿಡರ್ ಮಾಡಬಾರ್ದು. ಸೊ ಈ ಕಡೆ 6 ಈ ಕಡೆ 6 ಸಿಂಗಲ್ ಕ್ರೋಶೆ ಬರುತ್ತೆ. ಬಟ್ ನೀವು ಲಾಕ್ನ ಮಾಡಿದ್ದು ಕನ್ಸಿಡರ್ ಮಾಡಿದರೆ ಒಂದು ಸೈಡ್ 7 ಬರುತ್ತೆ, ಒಂದು ಸೈಡು 6 ಸಿಂಗಲ್ ಕ್ರೋಶೆಗಳು ಬರ್ತವೆ. ಸೊ 6 ಹೋಲ್ ಗ್ಯಾಪ್ಸ್ ಬರುತ್ತೆ. ಸೊ ಈ ರೀತಿ ಕಂಟಿನ್ಯೂ ಹಾಕ್ಕೊಂಡ್ಮೇಲೆ ಇಲ್ಲಿ 2 ಲಾಕ್ ಇದೆಯಲ್ಲ, ಆ 2 ಲಾಕ್ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಈಗ ಫ್ಲವರ್ ಡಿಸೈನ್ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕಿ ಈಗ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೋಬೇಕು. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ನಾವೀಗೇನು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, 2 ಲಾಕ್ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಮಾಡಿದ್ವಲ್ಲ, ಅದರ ಹಿಂದೆ ಆ ಸಿಂಗಲ್ ಕ್ರೋಶದ ಹಿಂದೆ ಅಲ್ಲಿ ಸ್ಪೇಸ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ 2 ದಾರ ಅಷ್ಟೇ ಬಂದ್ ಮಾಡಬೇಕು, ಇನ್ನೆರಡು ದಾರ ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಬೇಕು. ಆ ಸಿಂಗಲ್ ಕ್ರೋಶದ ಹಿಂದೆ ಹೋಗಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ, 2 ದಾರ ಅಷ್ಟೇ ಒಂದು ಮಾಡಬೇಕು, 3 ದಾರ ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಅಲ್ಲಿ ಅದೇ ಸ್ಪೇಸ್ಗೆ ಹೋಗಿ ದಾರ ತಂದು 2 ದಾರ ಅಷ್ಟೇ ಒಂದು ಮಾಡಬೇಕು, ಮತ್ತು ಉಳಿದಿದ್ದ ದಾರನೆಲ್ಲ ಹಾಗೆ ಇಟ್ಕೋಬೇಕು. ಸೊ ಇಲ್ಲಿ ಇದೇ ರೀತಿ 4 ಟೈಮ್ಸ್ ಮಾಡಬೇಕು. ಸೊ ನೀವು 4 ಟೈಮ್ಸ್ ಮಾಡಿದರೆ ನಿಮಗೆ ಲಾಸ್ಟಲ್ಲಿ ನೀಡಲ್ ಮೇಲೆ 5 ದಾರ ಇರುತ್ತೆ, ಮೀನ್ಸ್ 5 ಥ್ರೆಡ್ಸ್ ಇರುತ್ತೆ ಈ ರೀತಿ. ಆಮೇಲೆ ಇದೆಲ್ಲ ದಾರನೂ ಒಂದೇ ದಾರದಲ್ಲಿ ಈ ರೀತಿ ತೆಗೆದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಇದು ಒಂದು ಪೆಟಲ್ ಆಯಿತು. ಈಗ ಕಂಟಿನ್ಯೂ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಂಡು 1 2 3 4 5 ಚೈನ್ಸ್ ಹಾಕಿ ಈ ಥ್ರೆಡ್ನ ಸ್ವಲ್ಪ ದಾರ ಮೇಲೆ ಎತ್ತಿ. ಈಗ ನಿಡಲ್ ತೆಗೆದು ಇಲ್ಲಿ ನಾವೇನಿಲ್ಲಿ ಪಫ್ ಮಾಡಿರ್ತೀವಲ್ಲ ಅಲ್ಲಿ ಮೇಲೆ ಸ್ಪೇಸ್ ಇರುತ್ತೆ, ಸೊ ನಿಮಗೆ ಕಾಣಿಸೋದಿಲ್ಲ, ಅಲ್ಲಿ ಸ್ಪೇಸಿಗೆ ನಿಡಲ್ ಹಾಕಿ ಈ ದಾರನ ತಕ್ಕೋಬೇಕು. ಈ ರೀತಿ ತಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ನಿಮ್ಗೆ ಈಗ ಇಲ್ಲಿ 5 ಚೈನ್ದು ಒಂದು ಸರ್ಕಲ್ ಫಾರ್ಮ್ ಆಗುತ್ತೆ. ಸೊ ಈ ಸರ್ಕಲ್ಗೆ ನಾವೀಗ ಡಿಸೈನ್ಸ್ ಅಥವಾ ಪೆಟಲ್ಸ್ನ ಹಾಕ್ಕೊಂಡು ಹೋಗಬೇಕು.
ಸೊ ಇಲ್ಲಿ ಮತ್ತೆ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಇಲ್ಲೇನು ನಾವು 5 ಚೈನ್ ಸರ್ಕಲ್ ಇದೆಯಲ್ಲ ಅದ್ರ ಒಳಗಡೆ, ಆ ಸರ್ಕಲ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. ಸೊ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 5 ಚೈನ್ ರೌಂಡ್ ಸರ್ಕಲ್ ಇದೆಯಲ್ಲ ಅದ್ರ ಒಳಗಡೆ ನೀಡಲ್ ಹಾಕಿ ದಾರ ತರಬೇಕು. 2 ದಾರ ಅಷ್ಟೇ ಒಂದು ಮಾಡಬೇಕು, ಮತ್ತೆ ಇನ್ನೆರಡು ದಾರ ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಬೇಕು. ಈ ರೀತಿ 3 ಟೈಮ್ಸ್ ಮಾಡಬೇಕು. ನಾವು ಫಸ್ಟ್ ಅಷ್ಟೇ 4 ಟೈಮ್ಸು ಮತ್ತು ಲಾಸ್ಟ್ 4 ಟೈಮ್ಸ್ ಮಾಡಬೇಕು. ಇಲ್ಲಿ 3 ಟೈಮ್ಸ್ ಮಾಡಬೇಕು. 3 ಟೈಮ್ಸ್ ಈ ರೀತಿ ಮಾಡಿಕೊಂಡು 4 ದಾರ ಉಳಿಯುತ್ತೆ ಮೇಲೆ ನಿಮಗೆ ನೀಡಲ್ ಮೇಲೆ. ಆವಾಗ ಅಷ್ಟು 4 ದಾರನೂ ಸೇರಿ ಈ ರೀತಿ ತೆಗೆದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ್ಮೇಲೆ ಮತ್ತೆ ಈಗ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಈ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. ಇದನ್ನ ಈಗ ಒಂದು ಪೆಟಲ್ ಕಂಪ್ಲೀಟ್ ಆಯಿತು. ಸೊ ಇಲ್ಲಿ 3 ಚೈನ್ಸ್ ಹಾಕೋದ್ರಿಂದ ನಾವು ಫಸ್ಟ್ ಮತ್ತು ಲಾಸ್ಟು ಇಲ್ಲಿ ನಾವು 3 ಟೈಮ್ಸ್ ಅಷ್ಟೇ ಈ ರೀತಿ 2 ಸತಿ ದಾರ ತೆಗಿಬೇಕು. ಫಸ್ಟಲ್ಲಿ ನಾವು ಯಾವುದೇ ರೀತಿ 3 ಚೈನ್ಸ್ 2 ಟೈಮ್ಸ್ ಹಾಕಲ್ಲ, ಒಂದೇ ಟೈಮ್ ಹಾಕ್ತೀವಿ. ಅದಕ್ಕೋಸ್ಕರ ಅಲ್ಲಿ 4 ಟೈಮ್ಸ್ ಮಾಡಿದ್ದೀನಿ, ಇಲ್ಲಿ 3 ಟೈಮ್ಸ್ ಮಾಡಿದ್ದೀನಿ. ಸೊ ನಿಮ್ಗೆ ಈ ರೀತಿ ಪೆಟಲ್ ಫಾರ್ಮ್ ಆಗುತ್ತೆ. ಮತ್ತೆ 3 ಚೈನ್ ಹಾಕಬೇಕು. ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಸೇಮ್ ಅದೇ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಇನ್ನೆರಡು ದಾರ ಹಾಗೆ ಇಟ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಬೇಕು. ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಮಾಡಿ ಮತ್ತೆ ಉಳಿದಿದ್ದ ದಾರ ಹಾಗೆ ಇಟ್ಕೋಬೇಕು. ಸೊ ಇಲ್ಲಿ 3 ಟೈಮ್ಸು ಇದೇ ರೀತಿ ಮಾಡಬೇಕು. 3 ಟೈಮ್ಸ್ ಮಾಡಿದ್ಮೇಲೆ ನಿಮ್ಮ ನೀಡಲ್ ಮೇಲೆ 4 ಚೈನ್ಸ್ ಇರುತ್ತೆ. ಆ 4 ದಾರನ ಒಂದು ಸತಿ ತೆಗೆದು ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಆ 5 ಚೈನ್ ಒಳಗಡೆ ಈ 3 ಚೈನ್ನು ಕೂಡ ಲಾಕ್ ಮಾಡ್ಕೋಬೇಕು. ಸೊ ನಮಗೆ ಈ ರೀತಿ ಆವಾಗ ಪೆಟಲ್ ಫಾರ್ಮ್ ಆಗುತ್ತೆ. ಹೀಗೆ 3 ಪೆಟಲ್ಸ್ನ ಮಾಡಬೇಕು ಇಲ್ಲಿ ಈ ಡಿಸೈನಲ್ಲಿ. ಸೊ ನಿಮಗೆ ಲಾಸ್ಟಲ್ಲಿ 4 ಟೈಮ್ಸ್ ಮಾಡಬೇಕು. ನಾ ಏನು ಹೇಳ್ತಿದ್ದೀನಲ್ಲ ಅರ್ಥ ಆಗ್ತಿದ್ದಲ್ಲ. ಸೊ ಲಾಸ್ಟಲ್ಲಿ 3 ಪೆಟಲ್ಸ್ ಆದಮೇಲೆ ಲಾಸ್ಟಲ್ಲಿ 2 ಚೈನ್ 2 ದಾರನ ತೆಗಿತೀವಲ್ಲ ಅದನ್ನ 4 ಟೈಮ್ಸ್ ಮಾಡಿ ಅದನ್ನೆಲ್ಲ ಲಾಕ್ ಮಾಡಿಕೊಂಡು 2 ಲಾಕ್ ಮಧ್ಯೆ ಈ ರೀತಿ ಲಾಕ್ ಮಾಡ್ಕೋಬೇಕು. ಫಸ್ಟ್ ಏನು 4 ಟೈಮ್ಸ್ ಹಾಕಿದ್ವಲ್ಲ ಅದೇ ರೀತಿ ಇಲ್ಲೂ ಕೂಡ ಲಾಸ್ಟಲ್ಲಿ 4 ಟೈಮ್ಸ್ ಹಾಕಬೇಕು. ಈ 3 ಪೆಟಲ್ಸ್ ಆದಮೇಲೆ ಆ 3 ಪೆಟಲ್ಸ್ಗೆ ನಾವು 3 ಟೈಮ್ಸ್ ಹಾಕಿ 2 ಸರ್ತಿ 3 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೋಬೇಕು. ಲಾಸ್ಟಲ್ಲಿ 4 ಟೈಮ್ಸ್ ಹಾಕಿ ಯಾವುದೇ ರೀತಿ 3 ಚೈನ್ ಹಾಕಬಾರ್ದು, ಲಾಕ್ ಮಾಡಿಕೊಂಡು ಇಲ್ಲಿ 2 ಲಾಕ್ಸ್ ಇರುತ್ತಲ್ಲ ಸೀರೆಗೆ ಫಸ್ಟ್ ಸ್ಟೆಪ್ಪಲ್ಲಿ ಆ ಲಾಕಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಅದಾದಮೇಲೆ ಮತ್ತೆ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಒಂದೊಂದು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಇಲ್ಲಿ ಫಸ್ಟು 7 ಸಿಂಗಲ್ ಕ್ರೋಶ ಆಗುತ್ತೆ. ನಾವು ಆ 4 ಚೈನ್ ಒಳಗಲ್ದು ಕನ್ಸಿಡರ್ ಮಾಡಿದರೆ 7 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. 7 ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕಾಗತ್ತೆ. ಸೊ 7 ಸಿಂಗಲ್ ಕ್ರೋಶ ಹಾಕಿದ್ದೀನಿ, ಸ್ವಲ್ಪ ದಾರ ಮೇಲೆತ್ತಿ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಂದರೆ ಬೇರೆ ಬೀಡ್ ಕೂಡ ಯೂಸ್ ಮಾಡ್ಬೋದು. ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಒಂದು ಹೋಲ್ ಗ್ಯಾಪ್ ಬಿಟ್ಟು ಅದರ ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ, ಅಂದರೆ ನಡಕ್ಕೆ ಒಂದು ಹೋಲ್ ಗ್ಯಾಪ್ ಸ್ಕಿಪ್ ಮಾಡಬೇಕು, ಯಾಕಂದರೆ ಅಲ್ಲಿ ಬೀಡ್ ಬಂದಿರುತ್ತಲ್ಲ. ಸೊ ಸ್ಕಿಪ್ ಮಾಡಿ ನೆಕ್ಸ್ಟ್ ಎಲ್ಲ ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಸಿಂಗಲ್ ಕ್ರೋಶಗಳನ್ನ ಮಾಡಿಕೊಂಡು ಹೋಗಬೇಕು. ಕಂಟಿನ್ಯೂ 6 ಸಿಂಗಲ್ ಕ್ರೋಶ ಮಾಡಬೇಕು. ಅದಾದಮೇಲೆ ಮತ್ತೆ ಲಾಕ್ ಏನಿರುತ್ತಲ್ಲ 2 ಲಾಕಿಗೆ ಲಾಕ್ ಮಾಡ್ಕೊಂಡಿದ್ದೀನಿ. ಸೊ ಅದಾದಮೇಲೆ 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ 2 ಲಾಕ್ ಮಧ್ಯೆ ಸಿಂಗಲ್ ಕ್ರೋಶ ಮಾಡಿರ್ತೀವಲ್ಲ ಅದ್ರ ಹಿಂದೆ ಹೋಗಿ ದಾರ ತಂದು ನೀಡಲ್ ಮೇಲೆ 3 ದಾರ ಇರುತ್ತೆ. ಸೊ 2 ದಾರ ಅಷ್ಟೇ ಒಂದು ಮಾಡಬೇಕು, ಇನ್ನು ಉಳಿದಿದ್ದ ದಾರ ಹಾಗೆ ಇಟ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಬೇಕು. ಸೇಮ್ ಅಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಮಾಡಬೇಕು. ಸೊ ಇಲ್ಲಿ ಈ ರೀತಿ 4 ಟೈಮ್ಸ್ ಮಾಡಬೇಕು. ಫಸ್ಟ್ ಮತ್ತು ಲಾಸ್ಟ್ ಮಾತ್ರ 4 ಟೈಮ್ಸು, ಉಳಿದ ಕಡೆ ಎಲ್ಲ 3 ಟೈಮ್ಸು ಮತ್ತು ಒಂದು 3 ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು. ಸೊ ಇಲ್ಲಿ 4 ಟೈಮ್ಸ್ ಮಾಡಿದ್ದೀನಿ. ಇದಾದಮೇಲೆ ಅಷ್ಟು ದಾರನ ಒಂದು ಸತಿ ತೆಗೆದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಈಗ 5 ಚೈನ್ ಹಾಕ್ಕೊಳ್ಳೋಣ. 5 ಚೈನ್ ಹಾಕಿ ಈ 5 ಚೈನಿನ ದಾರನ ಸ್ವಲ್ಪ ಈ ರೀತಿ ತೆಗೆದು ಇಲ್ಲಿ ನಾವು ಪಫ್ ಮಾಡಿರ್ತೀವಲ್ಲ ಅಲ್ಲಿ ಮೇಲೆ ಸ್ಪೇಸ್ ಇರುತ್ತೆ, ಅಲ್ಲಿ ನೀಡಲ್ ಹಾಕಿ ದಾರ ತರಬೇಕು. ಈ ದಾರ ಏನು ಎತ್ತಿ ಹಿಡ್ದಿರ್ತೀವಲ್ಲ ಅಲ್ಲಿ ಆ ದಾರನ ಈ ರೀತಿ ನೀಡಲ್ ಸಹಾಯದಿಂದ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು ಇಲ್ಲಿ. ಅಂದರೆ ನಿಮಗೆ 5 ಚೈನ್ದು ಸರ್ಕಲ್ ಫಾರ್ಮ್ ಆಗುತ್ತೆ, ನಿಮಗೆ ಫ್ಲವರ್ಸ್ ಪೆಟಲ್ಸ್ ಹಾಕೋಕ್ಕೆ ಫ್ಲವರ್ದು. ಸೊ ಇಲ್ಲಿ 5 ಚೈನ್ದು ಈ ರೀತಿ ಸರ್ಕಲ್ ಫಾರ್ಮ್ ಆಯಿತು. ಈಗ ಮತ್ತೆ 3 ಚೈನ್ ಹಾಕಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಈ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಅಷ್ಟೇ ಒಂದು ಮಾಡಬೇಕು, ಇನ್ನು ಉಳಿದಿದ್ದ ದಾರನ ಹಾಗೆ ಇಟ್ಕೋಬೇಕು. ಇದೇ ರೀತಿಯಲ್ಲಿ 3 ಟೈಮ್ಸು ಮಾಡಬೇಕು. ಸೊ 3 ಟೈಮ್ಸ್ ಮಾಡಿದ ಮೇಲೆ ನೆಕ್ಸ್ಟು ನೀವು ಅಷ್ಟು ದಾರನ ಒಂದು ತೆಗೆದು ಲಾಕ್ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಬೇಕು. ಸೊ ಇಲ್ಲಿ 3 ಟೈಮ್ಸ್ ಮಾಡ್ತಾಯಿದ್ದೀನಿ. 3 ಟೈಮ್ಸ್ ಆದಮೇಲೆ ಈ ಎಲ್ಲ ದಾರನೂ ಒಂದು ಸತಿ ಈ ರೀತಿ ದಾರದಲ್ಲಿ ತೆಗಿಬೇಕು, ತೆಗೆದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ
ಈ 5 ಚೈನ್ ಒಳಗಡೆನೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಸೇಮು ಇಲ್ಲಿ 3 ಪೆಟಲ್ಸ್ನ ಮಾಡಬೇಕು. ಈ 5 ಚೈನ್ಗೆ 3 ಪೆಟಲ್ಸ್ ಮಾಡಿ ಲಾಸ್ಟಲ್ಲಿ 3 ಚೈನ್ ಹಾಕಿ ಇದೇ ರೀತಿ ನೀಡಲ್ ಮೇಲೆ ಒಂದು ಸತಿ ದಾರ ಸುತ್ತಿ ಆ 5 ಚೈನ್ ಒಳಗಡೆ ಹೋಗಿ ದಾರ ತಂದು 2 ದಾರ ಅಷ್ಟೇ ಒಂದು ಮಾಡ್ತೀವಲ್ಲ ಅದೇ ರೀತಿ ನೀವು 4 ಟೈಮ್ಸ್ ಮಾಡ್ಕೋಬೇಕು. 4 ಟೈಮ್ಸ್ ಮಾಡಿ ಎಲ್ಲ ದಾರವನ್ನು ಒಂದು ಸತಿ ತೆಗೆದು ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಯಾವುದೇ ರೀತಿ 3 ಚೈನ್ ಹಾಕೋ ಹಾಗಿಲ್ಲ. ಲಾಸ್ಟಲ್ಲಿ ಈ 2 ಲಾಕ್ ಮಧ್ಯೆ ಲಾಕ್ ಮಾಡ್ಕೋಬೇಕು. ಆ ಡಿಸೈನ್ನ ಡೈರೆಕ್ಟಾಗಿ 3 ಚೈನ್ ಹಾಕಲಾರ್ದೇ ಲಾಕ್ ಮಾಡ್ಕೋಬೇಕು. ಅಂದರೆ ನಿಮಗೆ ಈ ರೀತಿ ಫಸ್ಟು ಮತ್ತು ಲಾಸ್ಟು ಸೇಮ್ ಕಾಣುತ್ತೆ. ಮಧ್ಯದಲ್ಲಿ 3 ಪೆಟಲ್ಸ್ ಬರುತ್ತೆ. ಸೊ ಪೂರ್ತಿ ಹಾಕಿ ತೋರಿಸ್ತೀನಿ ನೋಡಿ ಇಲ್ಲಿ. ಸೊ ಪೂರ್ತಿ ಹಾಕಿದ್ಮೇಲೆ ಈ ರೀತಿ ಕಾಣಿಸ್ತಿದೆ ಡಿಸೈನು. ತುಂಬ ಚೆನ್ನಾಗಿ ಬಂದಿದೆ. 2 ಸ್ಟೆಪ್ಪಲ್ಲಿ ಈ ರೀತಿ ಗ್ರ್ಯಾಂಡಾಗಿ ಡಿಸೈನ್ ಹಾಕ್ಬೋದು. ನೀವು ಕುಚ್ಚಬೇಕಂದ್ರೆ ಇಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಮತ್ತೆ 5 ಚೈನ್ನೇ ಹಾಕ್ಕೊಂಡು ಕುಚ್ಚು ಕೂಡ ಕಟ್ಕೋಬೋದು. ನೀವು ಇಲ್ಲಿ ಬೀಡ್ಸ್ನು ಕೂಡ ನೀವು ಬೇರೆ ಬೀಡ್ಸ್ಗಳನ್ನು ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಯಾವುದು ಬೀಡ್ ಬೇಕೋ ಆ ಬೀಡನ್ನ ಯೂಸ್ ಮಾಡ್ಬೋದು. ಮಧ್ಯದಲ್ಲಿ ಈ ರೀತಿ ಫ್ಲವರ್ಗೆ ನಾನು ಗಮ್ ಹಾಕಿ ಈ ರೀತಿ ಬೀಡ್ಸ್ನ ಸ್ಟಿಕ್ ಮಾಡಿದ್ದೀನಿ. ನೀವು ಬೇಕಂದರೆ ಈ ರೀತಿ ಬೀಡ್ಸ್ನ ಆ್ಯಡ್ ಮಾಡ್ಕೊಳ್ಳಿ ಅಲ್ಲಿ ಗಮ್ ಹಾಕಿ. ಬೇಡ ಅಂದರೆ ಸ್ಕಿಪ್ ಮಾಡಿ ಹಾಗೆ ಕೂಡ ಬಿಟ್ಕೋಬೋದು. ನೀವು ಇಲ್ಲಿ ಆರ್ಚಿಗೆ ನಾವೇನು ಬೀಡ್ ಯೂಸ್ ಮಾಡಿದ್ದೀನಿ ಅಲ್ಲೂ ಕೂಡ ಬೇರೆ ಬೀಡನ್ನ ಯೂಸ್ ಮಾಡ್ಬೋದು. ಸೊ ನಿಮಗಿದು ಡಿಸೈನ್ ಇಷ್ಟ ಆಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.